ಪಹಲ್ಗಾಮ್ ದಾಳಿ ಬಂದೂಕುದಾರಿಗಳ ಕೃತ್ಯವಂತೆ, ಸತ್ತವರು ಪ್ರವಾಸಿಗರಂತೆ. ಗುರುತು ಮರೆಮಾಚುವ ವರದಿ ಪ್ರಕಟಿಸಿದ ವಿದೇಶಿ ಶಕ್ತಿಗಳು. ಅಷ್ಟಕ್ಕೂ ಏನನ್ನು ಕವರಪ್ ಮಾಡಲು ಪ್ರಯತ್ನಿಸ್ತಾ ಇದೆ ಈ ಮಾಧ್ಯಮಗಳು? ಗುರುತು ಮರೆಮಾಚಿದರೆ ಸತ್ಯ ಸುಳ್ಳಾಗಬಹುದೇ? ಸ್ನೇಹಿತರೆ, ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಕಣಿವೆಯಲ್ಲಿ ರಕ್ತಪಿಪಾಸು ಜಿಹಾದಿ ಉಗ್ರರು ನಡೆಸಿದ ರಕ್ತದೋಕುಳಿಗೆ ಭೂಲೋಕದ ಸ್ವರ್ಗದಂತಿದ್ದ ಪಹಲ್ಗಾಮ್ ಅಕ್ಷರಶಃ ಸ್ಮಶಾನವಾಗಿ ಪರಿವರ್ತನೆಗೊಂಡಿದೆ. ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾದ ಅಂಗ ಸಂಘಟನೆಯಾದ ದಿ ರೆಸಿಸ್ಟೆಂಟ್ ಫ್ರಂಟ್ಗೆ ಸಂಬಂಧಿಸಿದ ಇಸ್ಲಾಮಿಕ್ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ ಬಲಿಯಾಗಿದ್ದು ನಿರಾಯುಧ ಹಿಂದೂ ಪ್ರವಾಸಿಗರು. ಧರ್ಮವನ್ನು ಖಚಿತಪಡಿಸಿಕೊಂಡೇ ಅವರ ಮೇಲೆ ಮನಸೋ ಇಚ್ಛೆ ಗುಂಡು ಹಾರಿಸಿ ಕೊಂದು ಹಾಕಲಾಗಿದೆ. ಆದರೆ ವಿದೇಶಿ ಮಾಧ್ಯಮಗಳು ಮತ್ತು ಕೆಲವು ಮಾಧ್ಯಮಗಳು ಕೊಂದವರ ಮತ್ತು ಸತ್ತವರ ಧಾರ್ಮಿಕ ಗುರುತನ್ನು ಅತ್ಯಂತ ಚಾಣಾಕ್ಷ ರೀತಿಯಲ್ಲಿ ಮರೆಮಾಚಲು ಯತ್ನಿಸಿದ್ದಾರೆ. ಎಡಬಿಡಂಗಿ ಬುದ್ಧಿಜೀವಿಗಳ ಮುಖವಾಣಿಯಂತಿರುವ BBC ಪಹಲ್ಗಾಮ್ ಘಟನೆಯ ವರದಿಗೆ ನೀಡಿದ ಶೀರ್ಷಿಕೆ ಏನು ಗೊತ್ತಾ? ಭಾರತೀಯ ಆಡಳಿತಕ್ಕೊಳಪಟ್ಟ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಬಂದೂಕುದಾರಿಗಳು ಗುಂಡು ಹಾರಿಸಿದ ಪರಿಣಾಮ 20ಕ್ಕೂ ಹೆಚ್ಚು ಜನರ ಸಾವು. ತನ್ನ ಇಡೀ ವರದಿಯಲ್ಲಿ BBC ಅಪ್ಪಿತಪ್ಪಿಯೂ ಉಗ್ರರು ಎಂಬ ಪದವನ್ನು ಬಳಸಲಿಲ್ಲ. ಪಾಕಿಸ್ತಾನ ಮೂಲಕ ಉಗ್ರ ಸಂಘಟನೆಯೊಂದಿಗೆ ಬಂದೂಕುದಾರಿಗಳ ಸಂಬಂಧವನ್ನು ಉಲ್ಲೇಖಿಸಲಿಲ್ಲ. ಹತ್ಯೆಯ ಹಿಂದಿನ ಸೈದ್ಧಾಂತಿಕ ಉದ್ದೇಶವನ್ನು ವಿವರಿಸಲಿಲ್ಲ. ಮೃತಪಟ್ಟವರನ್ನ ಹಿಂದೂಗಳು ಅಂತಲೂ ಉಲ್ಲೇಖಿಸಲಿಲ್ಲ. BBCಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವ ಅಲ್ ಜಜೀರಾ ಪಹಲ್ಗಾಮ್ ಕೃತ್ಯದ ಹೊಣೆಯನ್ನು ಯಾರೂ ಹೊತ್ತುಕೊಂಡಿಲ್ಲ. ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇರುವಂಥ ಸಶಸ್ತ್ರ ಗುಂಪುಗಳು ಈ ಘಟನೆ ನಡೆಸಿದೆ ಅಂತ ಹೇಳಿ ಪೊಲೀಸರು ಹೇಳಿಕೊಂಡಿದ್ದಾರೆ. ರಾಜಕೀಯ ಸಂಘರ್ಷದಿಂದಾಗಿ ಈ ಘಟನೆ ನಡೆದಿದೆ ಅಂತ ಹೇಳಿದೆ. ಅಲ್ಲದೆ ಪಹಲ್ಗಾಮನ್ನ ಭಾರತ ಆಡಳಿತದ ಕಾಶ್ಮೀರ ಅಂತ ಒತ್ತಿ ಹೇಳಿದೆ. ಭಾರತದ ಆಡಳಿತದಲ್ಲಿರುವ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಬಂದೂಕುದಾರಿಗಳು ಅಪರೂಪದ ದಾಳಿ ನಡೆಸಿದ್ದಾರೆ ಎಂಬ ಶೀರ್ಷಿಕೆಯ ವರದಿಯನ್ನ ವಾಷಿಂಗ್ಟನ್ ಪೋಸ್ಟ್ ಪ್ರಕಟ ಮಾಡಿದೆ. ಶೀರ್ಷಿಕೆಯಲ್ಲಿಯೇ ದಾಳಿಯನ್ನ ಅಪರೂಪ ಅಂತ ಬಿಂಬಿಸಲು ಪ್ರಯತ್ನ ಪಟ್ಟಿದೆ. ಭಯೋತ್ಪಾದಕರ ಬದಲಿಗೆ ಬಂದೂಕುದಾರಿಗಳು ಎಂಬ ಸೌಮ್ಯೋಕ್ತಿಯನ್ನು ಬಳಸಲಾಗಿದೆ. ಇದಲ್ಲದೆ ಭಾರತದ ಆಡಳಿತದಲ್ಲಿರುವ ಕಾಶ್ಮೀರ ಎಂಬ ಪದವನ್ನು ಬಳಸುವ ಮೂಲಕ ಕೇಂದ್ರಾಡಳಿತ ಪ್ರದೇಶದ ಮೇಲೆ ಭಾರತದ ಸಾರ್ವಭೌಮ ನಿಯಂತ್ರಣವನ್ನು ಸೂಚ್ಯವಾಗಿ ಪ್ರಶ್ನೆ ಮಾಡಿದೆ. ಫ್ರಾನ್ಸ್ 24 ಅನ್ನುವ ಪತ್ರಿಕೆ ಕೂಡ ಭಯೋತ್ಪಾದಕರ ಬದಲಿಗೆ ಬಂದೂಕುದಾರಿಗಳು ಅನ್ನುವಂತಹ ಪದವನ್ನು ಬಳಸಿ ಘಟನೆಯನ್ನು ತಟಸ್ಥ ವಾಕ್ಯದಲ್ಲಿ ವಿವರಿಸಿದೆ. ಈ ಘಟನೆಯಲ್ಲಿ ಲಷ್ಕರ್ ಎ ತೊಯ್ಬಾ, TRF ಅಥವಾ ಪಾಕಿಸ್ತಾನದ ಭಾಗಿದಾರಿಯ ಬಗ್ಗೆ ಒಂದಷ್ಟು ಉಲ್ಲೇಖವನ್ನು ಮಾಡದೆ ಘನಘೋರ ಕೃತ್ಯವನ್ನು ಸಾಮಾನ್ಯ ಕೃತ್ಯ ಅನ್ನುವ ಹಾಗೆ ಬಣ್ಣಿಸಿದೆ. SBS ನ್ಯೂಸ್, ಬಾಂಗ್ಲಾದೇಶ್ ಗಾರ್ಡಿಯನ್, ಮಿಡ್ಲ್ ಈಸ್ಟ್ ಯೂರೋ ನ್ಯೂಸ್, ಏಷ್ಯಾ ನ್ಯೂಸ್ ನೆಟ್ವರ್ಕ್ಗಳು ಕೂಡ ಇದೇ ರೀತಿಯ ವರದಿಗಳನ್ನು ಪ್ರಕಟಿಸಿ ಮುಸ್ಲಿಂ ಭಯೋತ್ಪಾದಕರ ಕೃತ್ಯವನ್ನು ಬಂದೂಕುದಾರಿಗಳ ಕೃತ್ಯವಾಗಿ ಪರಿವರ್ತಿಸಿವೆ. ಬಲಿಪಶುಗಳನ್ನು ಹಿಂದೂಗಳು ಎಂಬುದನ್ನು ಮರೆಮಾಚಿ ಕೇವಲ ಪ್ರವಾಸಿಗರು ಅಂತ ಉಲ್ಲೇಖ ಮಾಡಿದೆ. ಅದೇನೇ ಇರಲಿ, ಭಯೋತ್ಪಾದನೆಗೆ ಧರ್ಮವಿಲ್ಲ ಅನ್ನುವವರು ಈ ಮಾಧ್ಯಮಗಳ ವರದಿಯನ್ನು ಒಪ್ಪಿಕೊಳ್ಳಬಹುದೇನೋ. ಆದರೆ ಒಂದು ಧರ್ಮದವರಿಂದಲೇ ಭಯೋತ್ಪಾದನೆ ನಡೀತಾ ಇದೆ ಅನ್ನುವುದನ್ನು ಅರಿತುಕೊಂಡವರು ಈ ಮಾಧ್ಯಮಗಳ ಟೊಳ್ಳು ವರದಿಯ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಇಲ್ಲಿ ಬಂದೂಕುದಾರಿಗಳು ಯಾರು, ಅವರ ಉದ್ದೇಶ ಏನು, ಪ್ರವಾಸಿಗರು ಯಾರು, ಅವರು ಮಾಡಿದ ತಪ್ಪೇನು, ಅವರ ಹತ್ಯೆ ಹಿಂದಿದ್ದ ಕಾರಣ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದಷ್ಟು ಮೂರ್ಖ ಸಮಾಜ ನಮ್ಮದಲ್ಲ. ನಾವು ಪ್ರಜ್ಞಾವಂತರಿದ್ದೇವೆ. ನಮ್ಮ ಮೇಲೆ ಯಾರಿಂದ ಆಕ್ರಮಣ ನಡೀತಾ ಇದೆ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಭಯೋತ್ಪಾದನೆಯ ಕ್ರೂರತ್ವವನ್ನು ಅರ್ಥ ಮಾಡಿಕೊಳ್ಳಲು ಇಂತಹ ಮಾಧ್ಯಮಗಳ ವರದಿಗಳ ಅವಶ್ಯಕತೆ ಭಾರತೀಯರಿಗೆ ಎಂದಿಗೂ ಬೇಕಾಗುವುದಿಲ್ಲ. ಅನೇಕ ಶಕ್ತಿಗಳು ಕಾಶ್ಮೀರವನ್ನು ಭಾರತದ ಭಾಗ ಅಲ್ಲ ಅಂತ ಬಿಂಬಿಸ್ಲಿಕ್ಕೆ ಹೊರಡ್ತಾ ಇದೆ. ಆದರೆ ಗೊತ್ತಿಲ್ಲ, ಸಮಯ ಸನ್ನಿಹಿತವಾದ ಹಾಗೆ ಕಾಣ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಯಾವುದನ್ನ ಈಗ ಇವರು ಭಾರತದ ಆಡಳಿತಕ್ಕೊಳಪಟ್ಟ ಕಾಶ್ಮೀರ ಅಂತ ಕರೀತಾ ಇದ್ದಾರೋ ಆ ಕಾಶ್ಮೀರ ಸೇರಿದ ಹಾಗೆ, ನಾವೀಗ ಯಾವುದನ್ನು ಪಾಕಿಸ್ತಾನದ ಆಳ್ವಿಕೆಗೆ ಒಳಪಟ್ಟ ಕಾಶ್ಮೀರ ಅಂತ ಹೇಳ್ತಾ ಇದ್ದೇವೋ ಅದೂ ಸೇರಿದ ಹಾಗೆ ಎಲ್ಲವೂ ಭಾರತದ ಭಾಗವಾಗುವುದರಲ್ಲಿ ಸಂಶಯ ಇಲ್ಲ.
ಈ ವರದಿಯನ್ನು ಪ್ರಕಟಿಸಿದಂತಹ ಮಾಧ್ಯಮಗಳು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಅವುಗಳಿಗೆ ಸರಿಯಾದ ಸಂದೇಶವನ್ನು ನಮ್ಮ ಮಿಲಿಟರಿ, ನಮ್ಮ ಸೇನಾಪಡೆ ನೀಡುತ್ತದೆ ಅನ್ನೋದನ್ನು ನಾವಂತೂ ಭಾವಿಸ್ತೇವೆ.